ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ನಾನಿವತ್ತು ವ್ಲಾಗ್ ಶೂಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಭಾಳ ದಿನ ಆಗಿತ್ತು ನಾನು ಸ್ಟ್ರೀಟ್ ಶಾಪಿಂಗ್ ಮಾಡಿದ್ದಿಲ್ಲ. ಸೊ ಅದಕ್ಕೆ ಇವತ್ತು ಬೆಂಗಳೂರಲ್ಲಿ ಒಂದು ವೈಬ್ರೆಂಟ್ ಸ್ಟ್ರೀಟಿಗೆ ಹೋಗಬೇಕಂತ ಇದ್ದೆ. ನಾನು ಮಲ್ಲೇಶ್ವರಮಿಗೆ ಹೋಗಬೇಕಂತ ಇದೆ. ಸೊ ಬೇಸಿಕ್ಲಿ 8th ಕ್ರಾಸ್, ಇಟ್ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಸೊ ಈ ವ್ಲಾಗಲ್ಲಿ ನೀವು ನಮ್ಮ ಜೊತೆ ಬಂದರೆ ನನಗೆ ತುಂಬ ಖುಷಿ ಆಗುತ್ತೆ. ಸೊ ನಾನು ಮಧ್ಯಾಹ್ನ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ. ಸೊ ಲೆಟ್ಸ್ ಎಂಜಾಯ್. ಹಾಯ್ ಫ್ರೆಂಡ್ಸ್, ನಾನೀಗ ಮಂತ್ರಿ ಸ್ಕ್ವೇರಲ್ಲಿದ್ದೀನಿ. ಸೊ ಈಗ ವೆಸ್ಟ್ ಸೈಡಿಗೆ ಶಾಪಿಂಗ್ ಹೋಗಬೇಕಂತ ಪ್ಲ್ಯಾನ್ ಇದೆ. ಅದಕ್ಕೆ ನಾನು ಏನೇನು ಶಾಪ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಾಯ್ ಗೈಸ್, ನಾನು ಈಗ ತಾನೇ ಶಾಪಿಂಗ್ ಮುಗಿಸ್ಕೊಂಬಂದೆ ವೆಸ್ಟ್ ಸೈಡಲ್ಲಿ. ಸೊ 2 ಟಾಪ್ಸ್ ತೊಗೊಂಡೆ. ಸೊ ಸಿಕ್ಕಾಪಟ್ಟೆ ಫನ್ ಇತ್ತು ಶಾಪಿಂಗ್ ಮಾಡೋದು. ಅದಕ್ಕೆ ಈಗ ಮಾಲ್ ಬಿಟ್ಟು ಸ್ಟ್ರೀಟ್ ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಎಂಜಾಯ್ ಟುಗೆದರ್. ಹಾಯ್ ಫ್ರೆಂಡ್ಸ್, ಈಗ ಮಂತ್ರಿ ಸ್ಕ್ವೇರ್ ಮುಂದ್ಗಡೆ ಒಂದಿಷ್ಟು ಶಾಪ್ಗಳಿದ್ವು. ಭಾಳಷ್ಟು ದಿನದಿಂದ ಚಿಕನ್ ಕರಿ ಕುರ್ತಾ ತೊಗೋಬೇಕಂತ ಆಸೆ ಇತ್ತು. ಸೊ ಅದಕ್ಕೆ ಒಂದು ಚಿಕನ್ ಕರಿ ಕುರ್ತಾ ಬೈ ಮಾಡಿದೆ. ಸೊ ಈಗ ಸ್ಟ್ರೀಟಿಗೆ ಹೋಗ್ತಾ ಇದ್ದೀನಿ. ಸೊ ಫುಡ್ಡಿಂದ ಸ್ಟಾರ್ಟ್ ಮಾಡೋಣ ಅಂತ. ಸೊ ಲೆಟ್ಸ್ ಎಂಜಾಯ್ ಟುಗೆದರ್. ಫ್ರೆಂಡ್ಸ್, ನಾವು ಎಳ್ನೀರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಮಲ್ಲೇಶ್ವರಂ ಸ್ಟ್ರೀಟಲ್ಲಿರೋ 3rd ಕ್ರಾಸ್ ಎಳ್ನೀರು ಅಂಗಡಿಗೆ ನಾವು ಬಂದಿದ್ವಿ. ಸೊ ಎಳ್ನೀರು ನಿಮ್ಗೆಲ್ಲರಿಗೂ ಗೊತ್ತು, ತುಂಬ ರಿಫ್ರೆಶಿಂಗ್. ಸೊ ಇಟ್ ಕೀಪ್ಸ್ ಮೀ ಹೆಲ್ದಿ ಆ್ಯಂಡ್ ಮೈ ಸ್ಕಿನ್ ಬ್ರೈಟರ್. ಸೊ ಐ ಕೇಮ್ ಹಿಯರ್. ಹಲೋ ಫ್ರೆಂಡ್ಸ್, ನಾವು CTRಗೆ ಬಂದಿದ್ದೀವಿ. ಸೊ ಬೆಣ್ಣೆ ಮಸಾಲ ದೋಸೆ ಟ್ರೈ ಮಾಡಲಿಕ್ಕೆ. ನೀವು ನೋಡ್ತಾ ಇದ್ದೀರಾ ಎಷ್ಟು ರಶ್ ಇದೆ. ಆದರೆ ಮಸಾಲ ದೋಸೆ ಮತ್ತು ಕಾಫಿ ಟ್ರೈ ಮಾಡಿ ಹೋಗ್ಬೇಕಂತ ಹೇಳಿ ತುಂಬ ಆಸೆ ಇದೆ. ಸೊ ಈಗ ಒಳಗೆ ಹೋಗಿ ದೋಸೆ ಟ್ರೈ ಮಾಡೋದೆ. ಹಾಯ್ ಫ್ರೆಂಡ್ಸ್, ನಾವು ಇದೀಗ CTRಗೆ ಹೋಗಿದ್ವಿ ಹಾಗೂ ಬೆಣ್ಣೆ ಮಸಾಲ ದೋಸೆ ಟ್ರೈ ಮಾಡಿದ್ವಿ. ಇಟ್ ಈಸ್ ಡೆಫಿನೆಟ್ಲಿ ವರ್ದಿ ಹೈಪ್. ದೋಸೆ ತುಂಬಾ ಚೆನ್ನಾಗಿತ್ತು. ನಾನು ತುಂಬ ಎಂಜಾಯ್ ಮಾಡಿದೆ. ನಂಗೆ ತುಂಬ ದಿನಗಳಿಂದ ಇತ್ತು ಇಲ್ಲಿ ಬಂದು ದೋಸೆ ತಿನ್ನಬೇಕು, 1 ಕಪ್ ಕಾಫಿ ಕುಡಿಬೇಕಂತ. ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಮಲ್ಲೇಶ್ವರಂ 8th ಕ್ರಾಸಿಗೆ ಬಂದರೆ ನೀವು ಡೆಫಿನೆಟ್ಲಿ ಟ್ರೈ ಮಾಡಂತ ಸಜೆಸ್ಟ್ ಮಾಡ್ತೀನಿ. ಓಕೆ, ಲೆಟ್ಸ್ ಕಂಟಿನ್ಯೂ.
ಹೆಲೋ ಫ್ರೆಂಡ್ಸ್, ನಾನು ಈಗ ಒಂದು ಶಾಪಿಗೆ ಹೋಗಿದ್ದೆ. ಸೊ ಅಲ್ಲಿ 1 ಗ್ರಾಮ್ ಗೋಲ್ಡ್ ಪರ್ಚೇಸ್ ಮಾಡಿದೆ. ಸೊ ನಮ್ಮ ಅಣ್ಣನ ಮದುವೆ ಇತ್ತು, ಸೊ ಅದಕ್ಕೆ ಜುಮ್ಕಿ ಆಮೇಲೆ ಬೇರೆ ಬೇರೆ ಆಕ್ಸೆಸರೀಸ್ ತೊಗೊಳೋದಿತ್ತು. ಸೊ ಈಗ ನಾನು 14 ಕ್ರಾಸಿಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿನ ಅಲ್ಲಿ ಯಾವ ಅಂಗಡಿ ಹೋಗ್ತಾ ಇದ್ದೀನಿ ಅಂದರೆ ಈಟ್ ರಾಜ ಅಂತ ಹೇಳಿ ಒಂದು ಫ್ರೆಶ್ ಫ್ರೂಟ್ ಜ್ಯೂಸ್ ಅಂಗಡಿ ಇದೆ. ಸೊ ಆ ಜ್ಯೂಸಿನ ಅಂಗಡಿ ಬೇರೆ ಕಾನ್ಸೆಪ್ಟೇ ಇದೆ. ಸೊ ಲೆಟ್ಸ್ ಗೋ. ಫ್ರೆಂಡ್ಸ್, ನಾವು ಇಲ್ಲಿ ಈಟ್ ರಾಜಾಗೆ ಬಂದಿದ್ವಿ. ಸೊ ನಾ ಹೇಳಿದ್ನಲ್ಲ, ಒಂದು ಬೇರೆ ಫ್ರೂಟಿನ ಕಾನ್ಸೆಪ್ಟ್ ಇದೆ ಅಂತ ಹೇಳಿ. ಸೊ ನಾನು ಈಗ ತೊಗೊಂಡಿರೋದು ಡ್ರ್ಯಾಗನ್ ಗ್ರೇಪ್ ಜ್ಯೂಸ್. ಇದಕ್ಕೆ 2 ಫಿಲ್ಲಿಂಗ್ಸ್ ಬರುತ್ತೆ. ಇದ್ರ ಕಾಸ್ಟ್ ಬಂದು 100 ರುಪೀಸ್. ಸೊ ನೋಡಿಬಿಟ್ಟು ಟೇಸ್ಟ್ ನೋಡಿಬಿಟ್ಟು ಹೇಳ್ತೀನಿ ಹೆಂಗಿರುತ್ತೆ ಅಂತ. ನೈಸ್ 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 ನೈಸ್, ಯು ಶುಡ್ ಆಲ್ಸೋ ಟ್ರೈ ದಿಸ್. ಇದು ನಮ್ಮ ಸೆಕೆಂಡ್ ಜ್ಯೂಸ್ ವಿಚ್ ಇಸ್ H2O ಮೆಲನ್. ಈ ಅಂಗಡಿಯಲ್ಲಿ H2O ಮೆಲನ್ ಅಂತ ಹೇಳಿ ಕರೀತಾರೆ. ಸೊ ಇದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ನೋಡೋ ಹಾಗೆ ಇದು ಬೇರೆ ಕಾನ್ಸೆಪ್ಟ್ ಇದೆ ಈ ಫ್ರೂಟ್ ಜ್ಯೂಸಿಗೆ. ಸೊ ಇದನ್ನು ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಹೇ ಫ್ರೆಂಡ್ಸ್, ನಾವೀಗ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಸ್ವೀಟ್ ಕಾರ್ನಿಂದ ಎಂಡ್ ಮಾಡೋಣ ಅಂತ. ಸೊ ಮನೆಗೆ ಹೋಗ್ಬಿಟ್ಟು ನಾನು ಏನೇನು ತೊಗೊಂಡಿದ್ದೀನಿ ಅಂತ ಎಲ್ಲ ತೋರಿಸ್ತೀನಿ. ಸೊ ಮಲ್ಲೇಶ್ವರಮಿಗೆ ನೀವು ಬರಬೇಕಂದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಅಷ್ಟೆಲ್ಲ ವೆರೈಟೀಸ್ ಆಫ್ ಸ್ಟ್ರೀಟ್ ಫುಡ್ ಆಮೇಲೆ ಶಾಪಿಂಗ್ ಆಕ್ಸೆಸರೀಸ್ ಎಲ್ಲ ಇರುತ್ತೆ. ಸೊ ನೀವು ಕನ್ಫ್ಯೂಸ್ ಆಗಿ ಹೋಗ್ತೀರಾ. ಸೊ ಅದಕ್ಕೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಬನ್ನಿ. ಇಲ್ಲಿ ನಿಜವಾಗ್ಲೂ ಈ ಸ್ಟ್ರೀಟ್ಸ್ ಎಲ್ಲ ನೀವು ಎಂಜಾಯ್ ಮಾಡ್ತೀರಾ. ಇಲ್ಲಿ ಹಳೆ ಬೆಂಗಳೂರಿಗೆ ಬಂದಂಗೆ ಆಗುತ್ತೆ. ಸೊ ತುಂಬ ಫನ್ ಇದೆ ಅಷ್ಟೇ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಸ್ಟ್ರೀಟ್ ಶಾಪಿಂಗ್ ಮುಗಿಸ್ಕೊಂಬಂದೆ, ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಮುಗಿಸ್ಕೊಂಬಂದೆ. ಸೊ ನಾನು ಹೇಳಿದ್ದೆ ವಿಡಿಯೋದಲ್ಲಿ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅದೆಲ್ಲ ತೋರಿಸ್ತೀನಿ ಅಂತ ಹೇಳಿ. ವೆಸ್ಟ್ ಸೈಡಿಗೆ ಹೋದಾಗ, ಸೊ ವೆಸ್ಟ್ ಸೈಡಲ್ಲಿ ನಾನು ಹೇಳ್ದಂಗೆ 2 ಟಾಪ್ಸ್ ತೊಗೊಂಡಿದ್ದೆ. ಸೊ ದ ಫಸ್ಟ್ ಒನ್ ಇಸ್ ಲೈಕ್ ಅ ಬ್ಲೂ ಕಲರ್ ಟಾಪ್ ವಿಚ್ ಇಸ್ ಅ ಸಿಂಪಲ್ ಕುರ್ತಾ. I liked it, so I buyed. And the second one is like a same design kurta which is in this color. I was not having the one in this color, so I just purchased this. ಆಮೇಲೆ ಅವರು ಇದು ಒಂದು ನೇಲ್ ಪಾಲಿಶ್ ಒಂದು ತಗೋ ಅಂತ ಹೇಳಿದರು. ಇದು ತುಂಬ ಚೆನ್ನಾಗಿ ಕಾಣಿಸ್ತು, ಅದಕ್ಕೆ ನೇಲ್ ಪಾಲಿಶು ತೊಗೊಂಡೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಅದಕ್ಕೆ ತೊಗೊಂಡೆ. ಸೊ ಟಾಪ್ಸು ಕೂಡ ಚೆನ್ನಾಗಿತ್ತು ಅಂತ ಹೇಳಿ ಪರ್ಚೇಸ್ ಮಾಡಿದೆ. ಮತ್ತು ಮಾಲಿಂದ ಹೊರಗಡೆ ಬಂದ ತಕ್ಷಣ ಅಲ್ಲಿ ಸಾಕಷ್ಟು ಅಂಗಡಿಗಳಿದ್ವು. ಅಲ್ಲಿ ನಾನು ಚಿಕನ್ ಕರಿ ಕುರ್ತಾ ಮೆನ್ಷನ್ ಮಾಡಿದ್ದೆ ವಿಡಿಯೋದಲ್ಲಿ ತೊಗೊಂಡಿದ್ದೀನಿ ಅಂತ ಹೇಳಿ. ಸೊ ಅದನ್ನು ತೋರಿಸ್ಬಿಡ್ತೀನಿ. ಅದು ತುಂಬ ಚೆನ್ನಾಗಿದೆ, ನಂಗೆ ಲೈಕ್ ಆಗಿದೆ. ಅದಕ್ಕೆ ಐ ಆಮ್ ವೆರಿ ಎಕ್ಸೈಟೆಡ್ ಟು ವೇರ್ ಇಟ್. ದಿಸ್ ಇಸ್ ದ ಒನ್. ಸೊ ಇದು ಲಾಂಗ್ ಕುರ್ತಾ. ಇದ್ರ ಪ್ರೈಸ್ ಬಂದು 900 rupees, and I think it is worth it because the one which I'm wearing right now is also chicken curry, which is a short kurti, but this is a long kurti. I liked it, so I purchased. ಆ್ಯಂಡ್ ಮತ್ತು ನಾನು ಇದಕ್ಕೆ ಹೋಗಿದ್ದೆ. ಈಗ ಎಕ್ಸಸರೀಸು ತೊಗೊಂಡೆ ಅಂತ ಮೆನ್ಷನ್ ಮಾಡಿದ್ದೆ. ಸೊ 1 ಗ್ರಾಮ್ ಗೋಲ್ಡ್ ಶಾಪ್ ಅಂತ ಇದೆ ಮಲ್ಲೇಶ್ವರಂ 8th ಕ್ರಾಸ್ ಮುಂದ್ಗಡೆ ನೀವು ಹೋದಾಗ. ಅದಕ್ಕೆ ನಮ್ಮ ಅಣ್ಣನ ಮದುವೆ ಇತ್ತು. ಸೊ ಇದು 4 head ಜ್ಯುವೆಲರಿ. 1 second. ಸೊ ಇದು ಮಾಂಗ್ ಟಿಕಾ, ಆ್ಯಕ್ಚುಲಿ ತಲೆಗೆ ಹಾಕ್ಕೊಳೋದು. ಸೊ ಇದನ್ನು ಒಂದು ಪರ್ಚೇಸ್ ಮಾಡಿದೆ ನೋಡಿ ಕರೆಕ್ಟಾಗಿ. ಇದು ಎಂಗೇಜ್ಮೆಂಟಿಗೆ ಹಾಕ್ಕೋಬೇಕು ಅಂತ. ಅದಾದಮೇಲೆ ನೈಸ್ ಪೇರ್ ಆಫ್ ಇಯರಿಂಗ್ಸ್. ನಾನು ಜುಮ್ಕಿ ಅಂದರೆ ನಂಗೆ ಇಷ್ಟ. ಸೊ ಇತ್ತೀಚೆಗೆ ಜುಮ್ಕಿ ಹಾಕ್ಕೋಬೇಕು ಅಂತ ಹೇಳಿ ತುಂಬ ಕ್ರೇಜ್ ಬರ್ತಾ ಇದೆ. ಸೊ ಅದಕ್ಕೆ ಜುಮ್ಕಿ ತಗೊಂಡೆ. ಸೊ ಇದು ತುಂಬಾ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಅಂತ ಹೇಳಿ ಅನಿಸ್ತು. ಅದಾದಮೇಲೆ ಇನ್ನೊಂದು ಮಾಂಗ್ ಟಿಕಾ ಅಂದರೆ ಅದು ಮದುವೆಗೆ. ಸೊ ಮದುವೆಗೆ ಚೆನ್ನಾಗಾಗತ್ತೆ ಅಂತ ಹೇಳಿ ಈ ಥರ ಟೆಂಪಲ್ ಸ್ಟೈಲ್ ಡಿಸೈನ್ ತೊಗೊಂಡಿದ್ದೀನಿ, ಅಂದರೆ ಸೌತ್ ಇಂಡಿಯನ್ ಸ್ಟೈಲ್. ಸೊ ಚೆನ್ನಾಗಿ ಅನ್ನಿಸ್ತು ಅಂತ ಹೇಳಿದ್ದು ಅಂತ ತೊಗೊಂಡೆ. ಸೊ ಇದು ಪರ್ಚೇಸ್ ಮಾಡಿದ್ದು ನಾನು. ಸೊ ಆಮೇಲೆ
ಭಾಳಷ್ಟು ಪ್ಲೇಸಸಿಗೆ ಹೋಗಿದ್ವಿ ಮಲ್ಲೇಶ್ವರಮಲ್ಲಿ. ಅಂದರೆ ನಾನು ಮೇಜರಾಗಿ ಹೋಗೋ ಪ್ಲೇಸ್ ಯಾವುದಂದ್ರೆ CTR ಮಸಾಲ ದೋಸೆ ಟ್ರೈ ಮಾಡ್ಬೇಕಂತಿದ್ದು, ಬೆಣ್ಣೆ ಮಸಾಲ ದೋಸೆ. ಆಮೇಲೆ ಈಟ್ ರಾಜ. ಸೊ ಈಟ್ ರಾಜಗೂ ಹೋಗ್ಬೇಕಂತ ಹೇಳಿತ್ತು. ಆದರೆ ನಾನು ಸ್ಟಾರ್ಟಿಂಗಲ್ಲೇ ನಾನು ಹೋಳಿಗೆ ಮನೆಯಿಂದ ಸ್ಟಾರ್ಟ್ ಮಾಡಬೇಕಂತಿದ್ದೆ. ಆದರೆ ಅನ್ಫಾರ್ಚುನೇಟ್ಲಿ ಅಲ್ಲಿ ಹೋಳಿಗೆ ಇರಲಿಲ್ಲ, ಸೊ ಅದು ಶೂಟ್ ಮಾಡೋಕ್ಕಾಗಲಿಲ್ಲ. ಹೋಳಿಗೆ ಮನೆಗೆ ಈ ಸತಿ ಹೋಗಲಿಲ್ಲ. ಪ್ರತಿ ಸತಿ ನಾನು ಮಲ್ಲೇಶ್ವರಮಿಗೆ ವಿಸಿಟ್ ಮಾಡಿದಾಗ ಪೈನಾಪಲ್ ಹೋಳಿಗೆ ಟೇಸ್ಟ್ ಮಾಡ್ತೀನಿ. ಅದು ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಬೇಕು. ಮತ್ತು ಈ ವ್ಲಾಗಲ್ಲಿ ನನಗೆ ಸಿಕ್ಕಾಪಟ್ಟೆ ಫನ್ ಬಂತು, ಯಾಕಂದರೆ ನಾನು ಪಬ್ಲಿಕ್ ಸ್ಪೀಕಿಂಗ್ ಕಲ್ತಿದ್ದೀನಿ. ಇದು ನನ್ನ ಕೀ ಟೇಕ್ ಅವೇ. ಸೊ ನನ್ನ ಕಾನ್ಫಿಡೆನ್ಸು ಬಂದಿದೆ. ಸೊ ನೀವು ಮಲ್ಲೇಶ್ವರಮಿಗೆ ಹೋಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ. ಆಮೇಲೆ ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗುಡ್ ಬೈ.